ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಲ್ಲ, ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿನ್ನೆ ನಮ್ಮ ನಾದಿನಿ ಮನೆಗೆ ಹೋಗಿದ್ವಲ್ಲ, ಸೊ ಅಲ್ಲಿ ನನ್ನ ಮಗ ಸ್ವಲ್ಪ ಆರೋಗ್ಯ ತಪ್ಪಿತ್ತು. ಅವನ ಪಕ್ಕ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಸೊ ಅವ್ನು ಮಲ್ಕೊಂಡ್ಮೇಲೆ ಏನಾಯಿತು, ಇನ್ನು ನನಗೆ ಹುಷಾರು ತಪ್ಪದಂಗೆ ಆಗ್ಬಿಡ್ತು. ಹಂಗಾಗಿ ಬೆಳಿಗ್ಗೆ ಅವರಿಗೆ ತಿಂಡಿ ಅಡುಗೆ ಎಲ್ಲ ಕಟ್ಟಿ ಅವನು ಸ್ಕೂಲಿಗೆಲ್ಲ ಕಳಿಸಿದ ನಂತರ ನಾನು ಕೂಡ ಸ್ವಲ್ಪ ತಿಂಡಿ ತಿಂದ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನೆ ಮಲ್ಕೊಂಬಿಟ್ಟೆ. ಇನ್ನು ಸಂಜೆ ನನ್ನ ಮಗ ಬಂದಮೇಲೆ ಎಚ್ಚರ ಆಗಿದ್ದು. ಸೊ ಹಂಗಾಗಿ ಏನು ಕೆಲಸ ಕೂಡ ಆಗಿರಲಿಲ್ಲ. ನೀರು ಬೇರೆ ನಿಧಾನವಾಗಿ ಬರ್ತಾಯಿತ್ತು, ಅಂದರೆ ಸಣ್ಣದಾಗಿ ಬರ್ತಾಯಿತ್ತು. ಇನ್ನು ಗಿಡಕ್ಕೆಲ್ಲ ಕೂಡ ನೀರು ಹಾಕಿರಲಿಲ್ಲ. ಗಿಡಕ್ಕೆಲ್ಲ ನೀರು ಹಾಕ್ಕೊಂಡೆ. ಈಗ ಗಿಡಗಳೆಲ್ಲ ಆಲ್ಮೋಸ್ಟ್ ಚಳಿಗಾಲದಲ್ಲಿ ಗಿಡಗಳ ಬೇರುಗಳು ಪೋಷಕಾಂಶ ಹುಡುಕೊಂಡು ಹೋಗ್ತಾ ಇರ್ತವಂತೆ. ಬೇರುಗಳು ನಾನು ಕೇಳ್ಪಟ್ಟಿರೋದು ಅಂದರೆ ಭೂಮಿನಲ್ಲೇ ಬೆಳ್ಕೊಂಡು ಹೋಗ್ತಾ ಇರ್ತವೆ ಪೋಷಕಾಂಶ ಹುಡ್ಕೊಂಡು. ಸೊ ಹಂಗಾಗಿ ಮೇಲೆ ಮಣ್ಣೆಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಈ ಚಳಿಗಾಲದಲ್ಲಿ. ನಾನು ನಿನ್ನೆ ನೀರು ಹಾಕ್ಲಿಲ್ಲ. ಸೊ ನಾನು 2 ದಿನಕ್ಕೆ ಒಂದು ಸಲ ಇಲ್ಲ 3 ದಿನಕ್ಕೆ 2 ಸಲ ನೀರು ಹಾಕ್ತಾಯಿರ್ತೀನಿ. ಸೊ ನಿನ್ನೆ ಹಾಕಿರಲಿಲ್ಲ ನೀರು. ಹಂಗಾಗಿ ಇವತ್ತು ಸಂಜೆ ಹೇಗೂ ಸ್ವಲ್ಪ ನೀರು ಬರ್ತಾ ಇತ್ತಲ್ಲ ಅಂಥೇಳಿ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡೆ. ಇನ್ನು ಒಳಗಡೆ ಅಂಡೆ ಎಲ್ಲ ತುಂಬಿತ್ತು. ಇಲ್ಲಿ ನೀರು ಒಂದಿನ ಬರುತ್ತೆ, ಒಂದಿನ ಬರೋಲ್ಲ. ಇನ್ನು ಯಾವ ಟೈಮಿಂಗ್ಸಿಗೆ ಬಿಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ಬಂದಾಗ ಹಿಡ್ಕೊಂಬಿಡ್ಬೇಕು. ನಾನು ಒಂದು ಅಂಡೆ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದೊಂದು ಸಿಲ್ವರ್ ಬಾಕ್ಸ್ ಕೂಡ ಇತ್ತು, ದೊಡ್ಡ ಬಾಕ್ಸು. ಇದನ್ನ ಇನ್ನೇನು ಯೂಸ್ ಮಾಡ್ತಿರ್ಲಿಲ್ವಲ್ಲ, ಸೊ ಹಂಗಾಗಿ ನೀರು ತುಂಬಿಸ್ಕೊಳ್ಳೋಣ ಅಂಥೇಳಿ ಇದನ್ನು ನೀರು ತುಂಬ್ಸೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಕೆಟ್ ಕೂಡ ಇಟ್ಕೊಂಡಿದ್ದೀನಿ. ಮೊದಲು ಇವೆರಡರಲ್ಲೂ ಖಾಲಿ ಮಾಡ್ಕೊಂಡು ಆಮೇಲೆ ಅಂಡೆ ಯೂಸ್ ಮಾಡ್ಕೊತೀನಿ. ಅಷ್ಟರಲ್ಲಿ ಅಂಡೆ ನೀರು ಕೂಡ ತಿಳಿದುಕೊಂಡಿರುತ್ತಲ್ಲ. ಸೊ ಹಂಗಾಗಿ ಇನ್ನು ನಾನು ಏನೂ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ಹಸ್ಬೆಂಡು ಟೊಮೊಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ತಂದು ಕೊಟ್ಟೋಗಿದ್ರು. ಅದೆಲ್ಲನೂ ಹಾಗೇ ಇತ್ತು. ಅದನ್ನು ಬುಟ್ಟಿಗೆಲ್ಲ ಜೋಡಿಸ್ಕೊಂಡೇ ಇರಲಿಲ್ಲ, ಹಂಗಂಗೆ ಇಟ್ಬಿಟ್ಟಿದ್ದೆ. ಇನ್ನು ಹೀಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ನುಂಗಿ ಮಲ್ಕೊಂಡು ಎದ್ಮೇಲೆ ಸ್ವಲ್ಪ ಆರಾಮ ಅನ್ನಿಸ್ತು. ಹಂಗಾಗಿ ನೀರೆಲ್ಲ ಇಟ್ಕೊಂಡು ಇನ್ನು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂಥೇಳಿ ಪಾತ್ರೆ ಎಲ್ಲ ಹೊರಗಡೆ ಹಾಕಿದ್ದೆ. ಇನ್ನು ನೀರು ನಿಂತೋಗ್ಬಿಡುತ್ತೆ ಅಂಥೇಳಿ ಫುಲ್ಲು ಸಣ್ಣ ಬರ್ತಾಯಿತ್ತು ನೀರು. ಮೋಸ್ಟ್ಲಿ ನಿಂತೋಗೋ ಟೈಮು ಏನೋ ಅಂದ್ಕೊತೀನಿ, ನನಗೆ ಗೊತ್ತಾಗಿಲ್ಲ ನೀರು ಬಂದಿದ್ದು. ಹಂಗಾಗಿ ನೀರು ಸಣ್ಣದಾಗೆ ಬರ್ತಿತ್ತು. ಹೇಗೋ ಬಂದಷ್ಟು ಇಟ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಪಾತ್ರೆ ತೊಳೆಯೋಕ್ಕೆಲ್ಲ ತುಂಬಿಸ್ಕೊಂಡಿದ್ದೆ ಹೊರಗಡೆನೆ. ಫಸ್ಟು ಅದು ತುಂಬಿಸ್ಕೊಂಡು ಆಮೇಲೆ ಗಿಡಗಳಿಗೆ ನೀರು ಹಾಕ್ಕೊಂಡು ಒಳಗಡೆ ತೊಗೊಂಬಂದೆ. ಈಗ ನಮಗೆ ಅಂದರೆ ನೀರಿದೆ, ಏನು ತೊಂದರೆ ಇಲ್ಲ. ಸೊ ಗಿಡಗಳು ನಮ್ಮಂಗೆ ಅಲ್ವಾ. ಈಗ ನಾವು ವೇಸ್ಟ್ ಮಾಡೋ ಅಂಥ ನೀರನ್ನೇ ಅವಕ್ಕೆ ಹಾಕಿದ್ರೆ ಅವು ಸ್ವಲ್ಪ ಬದುಕೊಂತವಲ್ವ. ಸೊ ಹಂಗಾಗಿ ನಾನು ಗಿಡಗಳಿಗೆಲ್ಲ ನೀರು ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಇನ್ನು ಅದು ಆದಮೇಲೆ ಸ್ವಲ್ಪ ಸ್ನಾನ ಮಾಡಿಕೊಂಡೆ, ಮೈನೋವು ಕಮ್ಮಿ ಆಗುತ್ತೆ ಅಂಥೇಳಿ ಸ್ನಾನ ಮಾಡಿಕೊಂಡು ಇನ್ನು ಸ್ವಲ್ಪ ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಸಿಮೆಣ್ಸಿನ್ಕಾಯಿ ತಂದಿದ್ದು ಕೆಲವೊಂದು ಸ್ವಲ್ಪ ಹಣ್ಣಾಗಿದ್ದು, ಅಲ್ಲದೆ ಅವರು ನನ್ನ ಹಸ್ಬೆಂಡ್ ತಂದು ಕೊಟ್ಟಿದ್ರು. ಅದು ಕೂಡ ಸ್ವಲ್ಪ ಹಣ್ಣಾಗಿದ್ದಾವೆ ಮೆಣಸಿನ್ಕಾಯಿ. ಅವನ್ನೇ ನಾನು ಎಸೆಯೋಕೆ ಹೋಗಲ್ಲ. ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಹಸಿಮೆಣ್ಸಿನ್ಕಾಯಿ ಹಣ್ಣಾದರೆ ಅದನ್ನೇ ಯೂಸ್ ಮಾಡಿ. ಯಾಕೆಂದರೆ ಅದು ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಂಗಾಗಿ ನಾನು ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿ ವೇಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ. ಅಲ್ಲದೆ ಹಣ್ಣಾಗಿ ಏನಾದರೂ ಡ್ರೈ ಆಗಿ ಅಂದರೆ ಒಣಗೋಗಿದ್ರೆ ಮೆಣಸಿನ್ಕಾಯಿ ಏನಾದರೂ ಅದನ್ನು ಕೂಡ ಎಸಿಬೇಡಿ. ಇನ್ನೊಂದು ಸ್ವಲ್ಪ ಬಿಸಿಲಲ್ಲಿ ಹಾಕ್ಕೊಂಡ್ರೆ ಇಲ್ಲ ಉಪ್ಸಾರು ಇಲ್ಲ ಒಗ್ಗರಣೆ ಇದಕ್ಕೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಬೋದು. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು. ತುಂಬ ಈಗ ಹಣ್ಣಾಗ್ಬಿಡ್ತವೆ ನೋಡಿ, ಆ ಮೂಲೆಯಲ್ಲಿ ಸ್ವಲ್ಪ ಹಣ್ಣಾಗಿರೋ ಒಣಮೆಣ್ಸಿನ್ಕಾಯಿ ಆಗಿಬಿಟ್ಟಿದೆ ಅದು. ಸೊ ಹಂಗಾಗಿ ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಒಳಗಡೆ ಬೂಷ್ಣು ಬರೋಲ್ಲ, ಏನೂ ಇರೋಲ್ಲ. ಸೊ ಚೆನ್ನಾಗೇ ಇರುತ್ತೆ. ಅದನ್ನು ಒಗ್ಗರಣೆಗೆ ಈಗ ಏನಾದರೂ ಚಿತ್ರಾನ್ನ, ಉಪ್ಪಿಟ್ಟು ಇದು ಯಾವುದಕ್ಕಾದ್ರೂ ಕೆಲವೊಂದಕ್ಕೆ ಇಲ್ಲ ಸೊಪ್ಪು ಒಗ್ಗರಣೆಗೆ ಇದಕ್ಕೆಲ್ಲ ಹಸಿಮೆಣ್ಸಿನ್ಕಾಯಿ ನಾವು ಯೂಸ್ ಮಾಡಲ್ಲ ಅಂದರೆ ಬೇಕಾದರೆ ಅದು ಒಗ್ಗರಣೆಗೆ ಯೂಸ್ ಮಾಡ್ಕೊಬೋದು. ಇಲ್ಲ ಅಂದರೆ ಉಪ್ಸಾರು ಮಾಡ್ತೀನಿ ಅಂದರೆ ಉಪ್ಸಾರಿಗೂ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಮನೆ ಟೈಪ್ ಮಾಡಿದ್ದೆ ನೋಡಿ, ಪಿಂಗಾಣಿ ಇದನ್ನ ಇಟ್ಕೊಳ್ಳೋಕ್ಕೆ, ಪಿಂಗಾಣಿ ಐಟಮ್ನ ಇಟ್ಕೊಳ್ಳೋಕ್ಕೆ.
ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಏನಿಲ್ಲ, ಈ ರೀತಿಯಾಗಿರೋ ಅಂಥ ಮರದ ಪೀಸು ನಿಮ್ಮ ಮನೆಗಳಲ್ಲಿ ಅವೈಲೇಬಲ್ ಇದ್ದರೆ, ಹಾಗೆ ಸಣ್ಣದಾಗಿರೋ ಒಂದು ಮರದ ಪೀಸು ಅವೈಲೇಬಲ್ ಇದ್ದರೆ, ಇದೆರಡು ಅವೈಲೇಬಲ್ ಇದ್ದರೆ ಇದನ್ನು ಅಳತೆಗೆ ಅನುಸಾರವಾಗಿ ಆ ದೊಡ್ಡ ಮರದ ಪೀಸ್ ಬರುತ್ತಲ್ಲ ಅದ್ರ ಅಳತೆಗೆ ಕಾಲು ಕೊಡಬೇಕಲ್ಲ. ಸೊ ಅದಕ್ಕೆ ಆ ಕಾಲಿನ ಅದು ಮರದ ಪೀಸ್ ಅಳತೆಗೆ ತಗೊಂಡು ಆ ಕಾಲುಗಳನ್ನ ಕಟ್ ಮಾಡ್ಕೋಬೇಕು. ಇದು ಉದ್ದ ಇರೋದ್ರಿಂದ ನಾನು 3 ಕೊಟ್ಕೊಂಡಿದ್ದೀನಿ. ಮರದ ಪೀಸ್ ಸಣ್ಣ ಆದರೆ 2 ಸಾಕು. ಸೊ ಆ 3 ರಿಪೀಸ್ ಪಟ್ಟಿಗಳು ತೊಗೊಂಡಿದ್ದೀನಲ್ಲ, ಸೊ ಅದಕ್ಕೀಗ 3 9 ಮಳೆ ಬೇಕಾಗುತ್ತೆ. 1 ಇಂಚಿನ ಮಳೆ ಬೇಕಾಗುತ್ತೆ. ಮಣೆ ಯಾವ ಅಳತೆ ಯಾವ ಇದರಲ್ಲಿ ಇದೆಯೋ ಆ ಇದರಲ್ಲಿ ಮಳೆ ತೊಗೋಬೇಕಾಗತ್ತೆ. ಈಗ ನಾನು ತೊಗೊಂಡಿರೋದು ಪುಟ್ಪುಟಾಣಿದಾಗಿರೋದ್ರಿಂದ ನನಗೆ 1 ಇಂಚಿನ ಮಳೆ ಸಾಕಾಯಿತು. ನೀವು ತೊಗೊಳ್ಳೋ ಮರ ದೊಡ್ಡದಾಗಿದ್ದರೆ ಸ್ವಲ್ಪ ಮಳೆ 2 ಇಂಚು ಇಲ್ಲ 1.5 ಇಂಚು ಆ ರೇಂಜಿಗೆ ಮಳೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಈಗ ಕೂಡಿಸ್ಕೊಂಡು 3 ಸಮ ನೋಡಿಕೊಂಡು ಮಳೆಗಳನ್ನ ಹೊಡ್ಕೊಂಬಿಟ್ರೆ ಈ ರೀತಿ ಮಣೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಸೊ ಇದಕ್ಕೆ ಬಣ್ಣ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗಲಾದ್ರು ಬಣ್ಣ ತೊಗೊಂಬಂದರೆ, ಅದು ಆ್ಯಕ್ಚುಲಿ ಪೇಂಟ್ ತೊಗೊಂಬಂದರೆ, ಅದು ಪೇಂಟ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಾಗೆ ಲುಕ್ಕಾಗಿ ಕಾಣುತ್ತೆ. ನಾನು ಮುಂದಿನ ದಿನದಲ್ಲಿ ಏನಾದರೂ ಈ ಮನೆಗಳಿಗೆಲ್ಲ ಪೇಂಟ್ ಏನಾದ್ರು ಮಾಡಿದ್ರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇವು ಅಡುಗೆ ಮನೆಗಳಲ್ಲಿ ಕೌಂಟರ್ ಟಾಪ್ಗಳಲ್ಲಿ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಈ ಉಪ್ಪು ಈ ಥರ ಮಸಾಲೆ ಐಟಮ್ಸು ಈ ಥರದ್ದು ಯಾವ್ದಾದ್ರು ಸಣ್ಣ ಪುಟ್ಟ ಏನಾದ್ರು ಇತ್ತು ಅಂದರೆ ಕೌಂಟರ್ ಟಾಪ್ ಮೇಲೆ ಜೋಡಿಸ್ಕೊಳ್ಳೋಕ್ಕೆ ಈ ಮಣೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಂಗಾಗಿ ನಾನು ರೆಡಿ ಮಾಡಿಕೊಂಡೆ. ಇನ್ನು ಅದನ್ನೇನಕ್ಕೆ ಮಾಡಿಕೊಂಡೆ ಅಂತ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನಿಮಗೆ ತೋರಿಸ್ದಂಗೂ ಆಗುತ್ತೆ. ಸೊ ನನಗೆ ಸ್ವಲ್ಪ ಈ ಉದ್ದ ಮಣೆ ಅವಶ್ಯಕತೆ ಇತ್ತು. ಸೊ ಹಂಗಾಗಿ ಇದನ್ನು ರೆಡಿ ಮಾಡಿದ್ದೆ. ಏನಕ್ಕೆ ಅಂತೇಳಿ ತೋರಿಸ್ತೀನಿ ಬನ್ರಿ. ಇದು ಜೋಡಿಸಿಟ್ಟಿದ್ದ, ಇದಕ್ಕೆ ಉದ್ದ ಸಾಕಾಗಲಿಲ್ಲ. ಸೊ ಹಂಗಾಗಿ ಇದು ಇನ್ನೊಂದು ಮಣೆ ಮಾಡ್ಕೊಂಡಿದ್ದೆ ನೋಡ, ಈ ಥರ ಮಣೆ ಮಾಡ್ಕೊಂಡಿದ್ನಲ್ಲ. ಸೊ ಇದು ಡಿಸೈನ್ ಬೇರೆ ಆದಂಗೆ ಅನಿಸುತ್ತೆ. ಸೊ ಇದು ಚೌಕ ಬರುತ್ತೆ, ಇದು ರೌಂಡ್ ಬಂದಂಗೆ ಕಾಣುತ್ತೆ. ಹಂಗಾಗಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಮಾಡ್ಕೊಂಡಿದ್ದು. ಈಗ ಒಂದೇ ಇದ್ರಲ್ಲಿ ಕಾಣುತ್ತೆ, ಹಂಗಾಗಿ ಈ ರೀತಿ ರೆಡಿ ಮಾಡಿಕೊಂಡೆ ನೋಡಿ. ಇಷ್ಟ ಹೀಗೆ ಜೋಡಿಸ್ಕೊಂಡ್ರೆ ಎಲ್ಲದಕ್ಕೂ ಅಂಟ್ಕೊಂಡಂಗೆ ಆಗಲ್ಲ. ಪಿಂಗಾಣಿ ಐಟಮ್ಸು ಜೊತೆ ಅಂಟ್ಕೊಂಡಂಗೆ ಕಾಣಿಸ್ತಿದ್ದೋ. ಸೊ ಅಂಟ್ಕೊಂಡಂಗೆ ಕಾಣಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮಣೆ ಈಗ ಉದ್ದದಿತ್ತು. ಸೊ ಹಂಗಾಗಿ ಇದನ್ನು ಈ ರೀತಿ ಮಾಡಿಕೊಂಡೆ. ಇನ್ನು ಪೇಂಟ್ ಮಾಡಿಬಿಟ್ರೆ ಇದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಇನ್ನು ಅಡುಗೆಗೆ ಆ್ಯಕ್ಚುಲಿ ನೆನ್ನೆ ನಮ್ಮ ನಾದಿನಿ ಮನೆಗೆಲ್ಲ ಹೋಗಿದ್ವಾ. ಸೊ ಹಂಗಾಗಿ ಇನ್ನೂ ಸಾಂಬಾರು ನೋಡಿ, ಇನ್ನೂ ಇಷ್ಟು ಸಾಂಬಾರು, ಉಪ್ಪು ಸಾಂಬಾರು ಮೊಳಕೆ ಕಾಳಿಂದು ಉಳ್ಕೊಂಡಿತ್ತು. ಸೊ ಹಂಗಾಗಿ ಅದೇ ಸಾಕು ಬಿಡು ಅಂದರು ನನ್ನ ಹಸ್ಬೆಂಡು, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ. ಹಂಗಾಗಿ ಇನ್ನೇನು ರೈಸಿಗೆ ಇಟ್ಕೊಂಡು ಹಾಗೆಯೇ ಸ್ವಲ್ಪ ಮುದ್ದೆ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ. ಹಂಗಾಗಿ ಅಡುಗೆ ಇಡೋಣ ಅಂತ ಬಂದಿದ್ದೀನಿ. ಸೊ ಬೆಳಗ್ಗೆ ಮಾಡಿದ ರೈಸ್ ಕೂಡ ಸ್ವಲ್ಪ ಹಾಗೆ ಇದೆ. ಸೊ ಅದನ್ನು ತೆಗೆದಿಟ್ಬಿಟ್ಟು ಇನ್ನು ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ಈ ಕಡೆ ಸೈಡ್ ಅನ್ನಕ್ಕೆ ಇಟ್ಕೊಂಡೆ, ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಮುದ್ದೆ ಇನ್ನೇನು ನಾವೇನು ಊಟ ಮಾಡಲ್ಲ. ಸೊ ನನ್ನ ಹಸ್ಬೆಂಡಿಗೆ ಕರೆಕ್ಟಾಗಿ ಒಂದು ಮುದ್ದೆ ಮಾಡ್ತೀನಿ. ಕಣ್ಣಳ್ತೇಲೆ ನೀರು ಹಾಕ್ಕೊಳ್ಳೋದು, ನಾನೇನು ಅಳತೆ ಮಾಡಾಕೊಳ್ಳಲ್ಲ. ಸೊ ಕಣ್ಣಳ್ತೇಲೆ ನೀರು ಹಾಕ್ಕೊಂಡ್ರು ಕರೆಕ್ಟಾಗಿ ಒಂದೇ ಮುದ್ದೆ ಆಗೋದು. ಸೊ ಒಂದು ಮುದ್ದೆ ಅಂದರೆ ಕರೆಕ್ಟಾಗಿ ಒಂದು ಮುದ್ದೆ, ಆಮೇಲೆ ಲಾಸ್ಟಿಗೆ ಸ್ವಲ್ಪ ಮುದ್ದೆ ಇಡಬೇಕಲ್ಲ. ಸೊ ಅದಕ್ಕೆ ಒಂದಿಷ್ಟು ದಪ್ಪ ಉಳ್ಕೊಳ್ಳೋದು ಅಷ್ಟೇ, ಮತ್ತೇನು ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಲ್ಲ. ಇನ್ನು ಇದಕ್ಕೆ ಹಪ್ಪಳ ಹಾಕು ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು. ಸೊ ಇನ್ನು ಇದಕ್ಕೆ ಹಪ್ಪಳ ಹಾಕಿದ್ರೆ ಇವಾಗಿನ ಅಡುಗೆ ಮುಗಿಯುತ್ತೆ. ಇನ್ನು ನಾಳೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಇನ್ನು ನಾಳೆಗೆ ಇದು ಮಾಡಬೇಕು. ಆ್ಯಕ್ಚುಲಿ ಟೊಮೊಟೊ ಗೊಜ್ಜು ಮಾಡಿ
ರೊಟ್ಟಿ ಮಾಡು ಅಂತ ಹೇಳಿದ್ದಾರೆ. ಸೊ ಅಕ್ಕಿ ನೆನೆ ಹಾಕ್ಬೇಕಷ್ಟೆ. ಅಕ್ಕಿ ಒಂದು ನೆನೆ ಹಾಕ್ಕೊಂಡ್ರೆ ನಾಳೆ ತಿಂಡಿ ಕತೆ ಆಗುತ್ತೆ. ಆ್ಯಕ್ಚುಲಿ ಇಡ್ಲಿಗೆ ನೆನೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಾನು ಎದ್ದಿದ್ದು ಲೇಟ್ ಆಯಿತು. ಸೊ ಹಂಗಾಗಿ ನಾನು ಇಡ್ಲಿಗೇನು ಹಾಕೋಕ್ಕೆ ಹೋಗಲಿಲ್ಲ. ಮತ್ತು ಈಗ ರುಬ್ಬೋರು ಯಾರು ಅಂತೇಳಿ ಅದೊಂದು ಇತ್ತು. ಸೊ ಹಂಗಾಗಿ ಸುಮ್ಮನೆ ಆಗ್ಬಿಟ್ಟೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ಹಾಗೆ ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.